ಈ ದಿನ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಗುರುಗಳು ಸ್ಥಾಪಿಸಿರುವ ಹಾಗೆ ಮತ್ತು ಕಾರ್ಯಕ್ರಮವನ್ನು ಆಯೋಜಿಸಿರುವ ಹಾಗೆ ಬೆಳಗ್ಗೆ ಮಹಾಮಂಗಳಾರತಿ ಮುಂದೆ ಅಭಿಷೇಕ ಆರತಿ ಅರ್ಚನೆಯನ್ನು ನಡ್ಕೊಂಡ್ಬಂತು. ಹಾಗೆಯೇ ಇವತ್ತು ನಮ್ಮ ಧರ್ಮಾಧಿಕಾರಿಗಳಾದ ನಾಗವಣ್ಣಮ್ಮರವರು ನಮ್ಮ ಗುರುಗಳ ಒಂದು ಪೀಠವನ್ನು ಇನಾಗ್ರೇಟ್ ಮಾಡಿದ್ರು. ಹಾಗೆ ಬೆಳಗ್ಗೆ 8 ಗಂಟೆಯಿಂದ ನಿತ್ಯ ಪ್ರತಿ ವರ್ಷ ಹಿಂಗೆ ನಾವು ಅನ್ನದಾನ ಮಾಡ್ಕೊಂಬರ್ತಾಯಿದ್ವು. ಅದೇ ರೀತಿ ಅನ್ನದಾನ ನಡ್ಕೊಂಬರ್ತಾಯಿದೆ. ಸುಮಾರು 20-25 ಸಾವಿರ ಜನಕ್ಕೆ ಅನ್ನದಾನ ಮಾಡ್ತಾಯಿದ್ವು. ಇದು ಒಂದು ಪ್ರತಿ ವರ್ಷದಂತೆ HRB ಗ್ರೂಪ್ ಮಾಲೀಕರು ಅವರು ಪ್ರತಿ ವರ್ಷದ ಸೇವೆಯನ್ನು ಮಾಡ್ತಾರೆ. ಹಾಗೆ ಅನಿಲ್ ಅಂತ ಇದ್ದಾರೆ, ಮನೋಹರ್ ಅಂತ ಇವರು ಮತ್ತು ಹಲವಾರು ಭಕ್ತಾದಿಗಳು ಅವರೆಲ್ಲ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದಾರೆ. ನಮ್ಮ ತಂದೆಯವರು 1988ರಲ್ಲಿ ಸಂಸ್ಥೆ ಸ್ಥಾಪನೆ ಮಾಡಿದ ಶತಶ್ವತಿ ಸಂಸ್ಥೆ ಅಂತ. ಕಿವುಡು ಮಕ್ಕಳಿಗಾಗಿ, ವಯೋವೃದ್ಧರಿಗಾಗಿ, ವಿಕಲಚೇತನ ಮಕ್ಕಳಿಗಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಬಾಬಾರವರ ಪರಮ ಭಕ್ತರು ಹೌದು. ಬಾಬಾರವರು ಏನು ಒಂದು ಅವರು ಒಂದು ಬೋಧನೆ ಮಾಡಿರ್ತಕ್ಕಂತಹ ಒಂದು ವಿಧಾನಗಳಲ್ಲಿ ನಮ್ಮ ತಂದೆಯವರು ನಡ್ಕೊಂಡ್ಬರ್ತಾಯಿದ್ರು. ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಈ ಭಾಗದಲ್ಲಿ ಎಲ್ಲರೂ ಸುಮಾರು ಅವರಿಗೆ ಭಕ್ತಾದಿಗಳು ಇದ್ದರು. ಇವತ್ತು ಅವ್ರು ಇಲ್ಲದೇ ಇರೋದು ತಮಗೆ ತುಂಬ ಬಹಳ ದುಃಖವಾಗಿದೆ. ನಮ್ಮ ಜೊತೆಗೆ ಸಾಕಷ್ಟು ಭಕ್ತಾದಿಗಳು ಅದನ್ನ ನೆನೆಸ್ಕೊತಾರೆ. ಅವರಿದ್ದಿದ್ರೆ ಅಂತೂ ಅವರು ತುಂಬ ಅವರಿದ್ದಿದ್ರೆ ಇನ್ನೂ ಹೆಚ್ಚಿನ ಪಟ್ಟು ಒಂದು ಕ್ರೌಡು ಬರ್ತಾಯಿತ್ತು. ನಾವು 20-25 ಸಾವಿರ ಜನ ಅಂತೀವಲ್ಲ, ಅಟ್ಲೀಸ್ಟ್ ಒಂದು 40-50 ಸಾವಿರ ಜನ ಬರುವಂಥ ಇದು ಸನ್ನಿವೇಶ ಇತ್ತು. ಅವರ ಸೇವೆ, ಅವರು ನಡ್ಕೊಂಬಂದಂಥ ಮಾರ್ಗದಲ್ಲಿ ನಾವು ನಡೆಯಬೇಕನ್ನೋ ಪ್ರಯತ್ನ ಮಾಡ್ತಾಯಿದ್ದೇವೆ. ಅವರಷ್ಟಂತೂ ಮಾಡೋಕ್ಕೆ ನಮ್ಮ ಕೈಲಿ ಆಗೋಲ್ಲ, ಅದು ಸತ್ಯದ ಮಾತು. ಹಾಗೆ ನಮ್ಮ ತಾಯಿಯವರು ಎಲ್ರಿಗೂ ಚಿರಪರಿಚಿತರು. ಅವ್ರ ಜೊತೆಲೇ ನಮ್ಮ ತಂದೆಯವ್ರ ಜೊತೆಲೇ ಎಲ್ಲ ಒಂದು ಏನೇನು ಬೆಟ್ಟ ಗುಡ್ಡಗಳನ್ನು ದಾಟ್ಕೊಂಡು ಬಂದು ಎಲ್ಲ ಕಷ್ಟ ಕಾರ್ಯಗಳನ್ನು ನೋಡಿಕೊಂಡು ಬಂದು ನಮ್ಮನ್ನೆಲ್ಲ ಸಾಕಿ ಅವ್ರಿಗೆ ಮಕ್ಕಳು ಅಂದರೆ 4 ಜನ ಅಲ್ಲ, ಅವ್ರ ಮಕ್ಕಳು ಅಂದರೆ 500 ಜನ. ಎಲ್ಲ ನಮ್ಮ ವಯೋವೃದ್ಧರು, ವಿಕಲಚೇತನ ಮಕ್ಕಳು, ಶ್ರವಣದೋಷವುಳ್ಳ ಮಕ್ಕಳು ಎಲ್ಲರೂ ಅವ್ರ ಮಕ್ಕಳು ಅಂತಲೇ ಅವರು ಭಾವಿಸೋದು. ಅಮ್ಮ ಅಂತಲೇ ಅವ್ರನ್ನ ಕರೀತಾ ಇದ್ರು. ಅಪ್ಪಾಜಿ ಅವ್ರನ್ನ ತಂದೆಯವ್ರನ್ನ ಅಪ್ಪಾಜಿ ಅಂತ ಎಲ್ಲರೂ ಕರೀತಾಯಿದ್ರು. ಸೊ ಇವರಿಬ್ಬರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂತ ಪ್ರಯತ್ನ ಬೀಳ್ತಾ ಇದ್ದೀವಿ. ಆ ಭಗವಂತನ ನಮ್ಮ ತಂದೆ ಆಶೀರ್ವಾದ ಇರುತ್ತೆ ಅಂತ ಸದಾ ನಂಬಿರ್ತೇನೆ. ಭಕ್ತರಿಗೆ ಹೇಳೋ ವಿನಂತಿ ಇಷ್ಟೇ, ಎಲ್ಲರೂ ಬನ್ನಿ, ಬಾಬಾರ ದರ್ಶನ ಮಾಡಿಕೊಡಿ. ದಯವಿಟ್ಟು ಸ್ವಲ್ಪ ಕ್ರೌಡನ್ನು ಇರೋದರಿಂದ ಸ್ವಲ್ಪ ಸಹಕರಿಸ್ಕೊಂಡು ಸ್ವಲ್ಪ ಸಮಾಧಾನದಿಂದ ನೀವೇ ಎಲ್ಲರೂ ಸ್ವಲ್ಪ ವಾಲಂಟ್ರಿಯಾಗಿ ಮಾಡಿಕೊಂಡು ಪ್ರಸಾದದ ಸೇವೆ ಮಾಡಿಕೊಂಡೇ ಹೊರಡಬೇಕು. ಸೇವೆ ಮಾಡಿಕೊಂಡು ಮನೆಯವ್ರಿಗೂ ತೊಗೊಂಡೋಗ್ಬೇಕು ಅಂತ ನಮ್ಮನ್ನು